ವೇಣುಗೋಪಾಲ್ ಮತ್ತು ದಂಪತಿಗಳು ಮತ್ತು ಕುಟುಂಬ ವರ್ಗ ಬಹಳ ಒಂದು ಒಳ್ಳೆಯ ಲೋಕ ಕಲ್ಯಾಣಕ್ಕೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಬರೀ ಸ್ವಾರ್ಥವನ್ನು ಬಯಸದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ದುರ್ಗಾದೇವಿಯನ್ನು ಆರಾಧನೆ ಮಾಡುವಂಥ ಒಂದು 6 ದಿನಗಳ ಕಾರ್ಯಕ್ರಮ. ಚಂಡಿಕಾ ಮಾತೆ ಆಶೀರ್ವಾದ ಪಡ್ಕೊಳ್ಬೇಕು ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ದಶಕಗಳ ಹಿಂದೆ ಲೋಕ ಕಲ್ಯಾಣಕ್ಕಾಗಿ ರಾಜ ಮಹಾರಾಜರುಗಳು ಯಾಗಗಳನ್ನ ಯಜ್ಞಗಳನ್ನ ಮಾಡ್ತಾ ಇದ್ರು. ಆ ಮೂಲಕ ಆ ಒಂದು ಲೋಕ ಕಲ್ಯಾಣವನ್ನ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ತಿದ್ರು. ಆದ್ರೆ ಕಾಲಕ್ರಮೇಣ ನಗರೀಕರಣದಿಂದಾಗಿ ಆಧುನೀಕರಣದಿಂದಾಗಿ ಅವೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರ್ತಿದ್ದವು. ಇಂತಹ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಕೆಂಪು ದೊಮ್ಮಸಂದ್ರದಲ್ಲಿನ ನ್ಯೂ ಬಾಲ್ಡ್ವಿನ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಇಲ್ಲಿನ ಶಂಕರಾಚಾರ್ಯರ ಆಶ್ರಮದಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗವನ್ನ 7 ದಿನಗಳ ಕಾಲ ಆಯೋಜಿಸಲಾಗಿದೆ. 3ನೇ ದಿನದ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಯೋಜಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹಾಗೆ ಸುತ್ತಮುತ್ತಲಿನಿಂದ ಆಗಮಿಸಿದಂತ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮತ್ತು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಹಲವು ಮಠಗಳ ಸ್ವಾಮೀಜಿಗಳು ನಿತ್ಯವೂ ಕೂಡ ಬಂದು ಹೋಗ್ತಿದ್ದಾರೆ. ಹಾಗೆ 3ನೇ ದಿನವೂ ಕೂಡ ಆಗಮಿಸಿದ್ದರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಸಹಸ್ರಕುಂಡಿಕ ಯಾಗದ ಕಾರ್ಯಕ್ರಮಗಳು ಶುಭ पराब्धे श्रीहरेः श्वेता वराह कल्पे वैवस्वता मन्वन्तरे कलियुगे प्रथमपादे जम्बूद्वीपे भरतखण्डे भारतवर्षे महामेरोः शुभ दक्षिणतीरे दण्डकारण्ये ब्रह्ममण्डले शुभतिथौ वासरः वासरस्तु सर्वसिद्धि सौम्यवासर उत्तायां शुभनक्षत्र शुभयोग स्वादुचिन्मया नित्यशक्ते जगन्मया अमितविश्वप्रिया मया चतुष्कविगलप्रबोधसार्थकतां नेत्रायणेकं विषमे ಹೋಗಲಿರ್ತಾ ಇದೆ. ಅದೇ ರೀತಿಯಾಗಿ ಪುರುಷ ನಾರಾಯಣ ಬರೆದಿರುವಂತಹದ್ದು ಸಾಯಂಕಾಲ ಮಾಡುವಂತಹದ್ದು ಸುದರ್ಶನ ಯಾಗ. ಹೀಗಾಗಿ ಸುದರ್ಶನ ಚಕ್ರ ಸುದರ್ಶನ ಚಕ್ರ ಈ ಮೇಲ್ಬಂದಿರುವಂತಹ ಪುರುಷ ನಾರಾಯಣ ಚೆನ್ನಾಗಿ ಪ್ರಾರ್ಥನೆ तथा लोकातुं अकल्पयन् स्वाहा सर्वाणि लोकानि विचित्रचेदः नामानि कृष्णाभिमन्त्रितास्ते स्वाहा सांगादि सालुगादि सवाहनादि सर्व अलंकार भूषितादि सपरिवारादि दुर्गा परमेश्वरी देवताये नमो नमः प्रार्थयामि आयुर्वर्धनम् उत्तमं दुर्गा परमेश्वरी देवताये नमो नमः गुरु विष्णु गुरुदेवो महेश्वर नमस्करोमि
ಮಾನಪಗಷ್ಟದೈದು ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಪ್ರಾರ್ಥನೆ ಮಾಡ್ಕೊಂಬಿಡಿ. ಅಮ್ಮ ವರಾಹಿ ಅಲಂಕಾರ, ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ. ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ 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 వాడు అడ్డాడు నువ్వు దూరుతా అంటే జూమ్ చేసుకుంటా కాదు అదే వీడియో అన్న ఫోటో వాడు అడ్డు ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ನಿತ್ಯವೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿ ಈ ಒಂದು ಸಹಸ್ರ ಚಂಡಿಕಾ ಮಹಾಯಾಗದಲ್ಲಿ ಭಾಗವಹಿಸುತ್ತಿದ್ದಾರೆ. ಆ ಮೂಲಕ ಭಗವಂತನ ಕೃಪೆಗೂ ಕೂಡ ಪಾತ್ರರಾಗ್ತಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಗಣ್ಯರು ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. सिद्धमाता यशस्विनी
ಮಠದ ಪ್ರೀತಿಯ ಆತ್ಮೀಯ ಶಿಷ್ಯರಾದಂಥ ವೇಣುಗೋಪಾಲ್ ಮತ್ತು ದಂಪತಿಗಳು ಮತ್ತು ಕುಟುಂಬ ವರ್ಗ ಭಾಳ ಒಂದು ಒಳ್ಳೆಯ ಲೋಕ ಕಲ್ಯಾಣಕ್ಕೋಸ್ಕರ ಬಹುಶಃ ಈ ಸಹಸ್ರ ಚಂಡಿಕ ಯಾಗವನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಸುಧಾ ತುಂಬ ಸ್ವಾಮೀಜಿ ಎಲ್ಲರಿಗೂ ಸಹ ಸಂತೋಷ ತಂದಿದೆ. ಭಾಳ ಸಂತೋಷವಾಗಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೀವಿ. ವೇಣು ಅಂತಂದರೆ ಬಹುಶಃ ಆಧುನಿಕದ ಕರ್ಣ ಅಂತ ಹೇಳ್ಬೋದು. ಆ ವೇಣುಗೋಪಾಲ್ ಅಂತಂದರೆ ಅದು ಯಾವತ್ತೂ ಸುಧಾ ನೀಡುವ ಕೈಯ ಹೊರತು ಬೇಡುವ ಕೈಯಲ್ಲ. ತನ್ನ ನೀಡುವ ಕೈಯಿಂದ ಹೃದಯ ಶ್ರೀಮಂತಿಕೆಯಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಕುಟುಂಬದ ನಿರ್ವಹಣೆಗೆ ದೊಡ್ಡ ಆಲದ ಮರದ ನಿಂತಿರ್ತಕ್ಕಂಥ ಕುಟುಂಬವನ್ನು ಭದ್ರವಾಗಿ ನಿಲ್ಲಿಸ್ತಕ್ಕಂಥ ಕೆಲಸದ ಜೊತೆಗೆ ಈ ಪ್ರಪಂಚದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಮನುಜಕುಲ ನೆಮ್ಮದಿ ಶಾಂತಿ ಸಮಾನದಿಂದ ಬದುಕಬೇಕಾಗಿದೆ. ಮನುಷ್ಯ ನೆಮ್ಮದಿ ಶಾಂತಿಯಿಂದ ಬದುಕಬೇಕಾದರೆ ಕೇವಲ ಹಣಗಳಿಕೆ ಅಷ್ಟೇ ಮುಖ್ಯ ಅಲ್ಲ. ಹಣಗಳಿಕೆ ಜೊತೆಯಲ್ಲಿ ದಾನ ಅಂತಕ್ಕಂಥ ಒಂದು ಕೋಡಿ ಬೇಕಾಗ್ತದೆ. ಒಂದು ಕೆರೆಗೆ ಹೇಗೆ ಕೋಡಿ ಮುಖ್ಯವೋ ಹಾಗೆ ಧರ್ಮದಕ್ಕೂ ಸಹ ಒಂದು ಕೋಡಿ ಇದೆ. ಆ ಕೋಡಿ ಅಂದರೆ ದಾನ. ಆ ದಾನವನ್ನು ಒಂದು ಬೆರಗುಗೊಳಿಸ್ತಕ್ಕಂಥ ದಾನ ಅಂತಕ್ಕಂಥ ವಿಚಾರವನ್ನೇ ಬೆರಗುಗೊಳಿಸ್ತಕ್ಕಂಥ ಒಂದು ದೀದೀಪ್ಯಮಾನಂಥ ಶಕ್ತಿ ನಮ್ಮ ವೇಣುಗೋಪಾಲ್ ಅವ್ರಿಗೆ ಇರೋದ್ರಿಂದ ಆ ವೇಣುಗೋಪಾಲ್ ಅವರು ಇಷ್ಟೊಂದು ಪುರೋಹಿತರನ್ನೆಲ್ಲ ಕರೆಸಿ ಇಲ್ಲಿ ಪರಮ ಪೂಜ್ಯರನ್ನೆಲ್ಲೂ ಸಹ ಕರೆಸಿ ಒಂದು ಆಶೀರ್ವಾದ ಕಾರ್ಯಕ್ರಮವನ್ನು ಮಾಡಿ ಲೋಕ ಕಲ್ಯಾಣವನ್ನು ಆಗಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಸತ್ಸಂಕಲ್ಪವನ್ನು ಮಾಡಿದ್ದಾರೆ. ಬಹುಶಃ ಇದು ಎಲ್ಲರೂ ಸುಧಾ ಮೆಚ್ಚತಕ್ಕಂಥದ್ದು ಮತ್ತು ಒಪ್ಕೊಳ್ತಕ್ಕಂಥ ಕಾರ್ಯಕ್ರಮ. ಭಗವಂತ ಅವರಿಗೆ ಬಸವಾದಿ ಶರಣರುಗಳು ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಯಾವತ್ತೂ ಸಹ ಇರ್ತದೆ. ವೇಣು ಅವರಿಗೆ ಇನ್ನೂ ಸಹ ಆಯುಷು ಆರೋಗ್ಯವನ್ನು ಕೊಟ್ಟು ಇಂಥ 16 ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಜರುಗಲಿ ಅಂತಕ್ಕಂಥ ವಿಚಾರವನ್ನು ಶುಭ ಆಶೀರ್ವಾದನ ಹೇಳಿ ಈ ಕಾರ್ಯಕ್ರಮದಲ್ಲಿ 4 ಶುಭ ಸಂದೇಶವನ್ನು ಮುಕ್ತಾಯ ಮಾಡೋಣ. ವೆಹಿಕಲ್ ಆಗ್ಬೋದು, ಒಂದು ಚಿಟ್ಟ ಆಗ್ಬೋದು, ಒಂದು ಫಿಲಮ್ ಇಷ್ಟ ಆಗಿರೋ ಹಾಡುಗಳಾಗಿರ್ಬೋದು, ಎಲ್ಲ ಹಾಕಿ ಈ ಪ್ರಪಂಚನೇ ಸೌಂಡ್ ಪೊಲ್ಯೂಷನ್ ಅಲ್ಲಿ ತುಂಬೋಗ್ಬಿಟ್ಟಿದೆ. ಆದ್ರಿಂದ ಎಫೆಕ್ಟ್ ಏನು ಸೌಂಡ್ ಅದು ಮಹಾ ಮನುಷ್ಯನ ಮೇಲೆ ಏನು ಕೆಲಸ ಮಾಡುತ್ತೆ ಅಂತ ಏನಾದರೂ ನೀವು ನಾನು ಕೇಳಿದ್ರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದ್ಸಲಿ ರಾಮ ಲಕ್ಷ್ಮಣ ಸೀತಾ ಅರಣ್ಯದಲ್ಲಿ ಹೋಗ್ತಾ ಇದ್ರೆ ಅಣ್ಣ ಅಂದ್ರೆ ಎಷ್ಟು ಪ್ರೀತಿ ಅಲ್ವಾ ಲಕ್ಷ್ಮಣನ್ಗೆ, ನಿಮಗೆ ಗೊತ್ತು. ಲಕ್ಷ್ಮಣನ್ಗೆ ಅಷ್ಟು ಪ್ರೀತಿ ಇದೆ. ಒಂದ್ಸಲಿ ಹೋಗ್ತಾ ಇದ್ರೆ ಅಣ್ಣ ಒಂದು ಏನ್ ಹೇಳ್ತಾರೆ ಲಕ್ಷ್ಮಣ ಅನ್ಸಿದ್ರೆ, ಅವ್ರ ತಂದೆನೆ ನಾನು ನಿನ್ನ ಅರಣ್ಯಕ್ಕೆ ಕಳಿಸಿರೋ ಕಾರಣಕ್ಕೋಸ್ಕರ ನಮ್ಮ ತಂದೆನೇ ನಾನು ಜೈಲಿಗೆ ಹಾಕ್ತೀವಿ ಆ ಥರ ಹೇಳ್ತಾ ಇದ್ದ ಲಕ್ಷ್ಮಣ. ಅಷ್ಟು ಅಣ್ಣ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಅದೇ ಥರನೇ ಒಂದ್ಸಲಿ ಹೋಗ್ತಾ ಇದ್ರೆ ಒಂದು ಏರಿಯಾಗ ಹೋದ್ರೆ ಹಂಗೇನಿದ್ದ ಅಣ್ಣ ನಿನ್ನೆ ಬಿಟ್ಟು ನಾನು ಇರಲ್ಲ ಅಂತ ಹೇಳ್ತಾ ಇದ್ದಿದ್ದು ಲಕ್ಷ್ಮಣ. ಅತ್ತಿಗೆ ಬಿಟ್ಟು ಇಲ್ದ ಹೋಗಲ್ಲ ಅಂತ ಲಕ್ಷ್ಮಣ. ಒಂದು ಏರಿಯಾಗ ಹೋದ್ರೆ ಆ ಏರಿಯಾದಲ್ಲಿ ಅಣ್ಣ ಯಾಕೋ ಲಕ್ಷ್ಮಣ, ನನ್ಗನ್ಸುತ್ತೆ ನನ್ಗೆ ಯಾಕೆ ಗ್ರಾಚಾರ ಬಂದಿತ್ತ, ರಾಜ್ಯ ಎಲ್ಲ ಬಿಟ್ಟು ಇದ್ರಲ್ಲಿ ಬರೋಕ್ಕೆ ನನಗೆ ಗ್ರಾಚಾರ ಬಂದಿತ್ತ. ನಿನ್ನೆ ತಾನೇ ಯಾಕೆ ಗ್ರಾಚಾರ, ಏನನ ಧರ್ಮ ಅಂತ ಧರ್ಮಗೋಸ್ಕರ ಎಲ್ಲ ಬಿಟ್ಟು ಬರ್ಬೇಕಾ? ಅಲ್ಲ ರಾಮ ನಗಿತಾನೇ ಇದ್ರು. ಹೋಗ್ತಾ ಇದ್ದೆ, ಸರಿ ಬಾ ಹೇಳ್ತಾ ಬಾ ಅಷ್ಟು ದೂರ ಹೋಗಾದ್ಮೇಲೆ ಆಮೇಲೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ರಾಮ ರಾಮ ರಾಮ
ಕೆಲಸ ಆಗಬೇಕಾಗಿರುತ್ತೆ, ಆಯಿತು. ನಾಳೆ ಇನ್ನೊಂದೇನೋ ಮಕ್ಕಳು ಮದುವೆ ಆಗಬೇಕಿರುತ್ತೆ, ಆಯಿತು. ನಾಡಿದ್ದು ಇನ್ನೊಂದೇನೋ ಶುಭ ಕಾರ್ಯ ಆಗಬೇಕಾಗಿರುತ್ತೆ, ಆಯಿತು. ಅಲ್ಲಿ ಎಲ್ಲವೂ ಆಗ್ತಿರ್ಬೇಕಾದ್ರೆ ಆತನಿಗೆ ಅನಿಸುತ್ತೆ, ನಾನು ದುಡಿದ್ರೆ ತಾನೇ ದೇವ್ರು ಕೊಡೋದು, ಸುಮ್ಮನೆ ದೇವ್ರ ಪೂಜೆ ಮಾಡಿದ್ರೆ ಬರುತ್ತಾ, ಹಾಗೆ ಅಂದ್ಕೊಳ್ತಾನೆ. ಆದರೆ ಬರಬಾರದು ಕಷ್ಟ ಏನಾದರೂ ಬಂದಾಗ, ಮೇಲಕ್ಕೆ ಎದ್ದೇಳಕ್ಕೆ ಆಗದೇ ಇರುವಂಥ ಕಷ್ಟ ಬಂದಾಗ, ಅಲ್ಲಿವರೆಗೂ ನಂಬದಿರೋಂಥ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಆತನಿಗೆ ಯಾರಾದರೂ ಪಕ್ಕದವ್ರು ಹೋಗಿ, ನೋಡಿ ನೀನು ಇಲ್ಲಿವರೆಗೂ ದೇವ್ರು ನಂಬ್ತಾ ಇರಲಿಲ್ಲ, ಇಷ್ಟೊಂದು ಕಷ್ಟ ಬಂದಿದೆ, ನಾನು ಹೇಳೋ ಒಂದು ಮಾತು ಕೇಳಿ ನೋಡಿ, ಕೊನೆಯಲ್ಲಿರೋ ಶ್ರೀರಾಮ ಯಾವುದೋ ನಮ್ಮ ತಮಿಳ್ನಾಡಿನ ಬಾರ್ನಲ್ಲಿ ಶ್ರೀರಂಗಮಲ್ಲಿ ಅಲ್ಲಿಗೆ ಹೋಗಿ ಬನ್ನಿ, ಯಾವುದೋ ಒಂದು ಕೊನೆ ದೇಶದ ಗಡಿ ಭಾಗದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿಯಪ್ಪ, ಅಲ್ಲಿಗೆ ಹೋಗಿ ಬಂದರೆ ನಿನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ನಂಬದೇ ಇರುವಂಥ ವ್ಯಕ್ತಿ ನನ್ನ ಕಷ್ಟ ಪರಿಹಾರ ಆದರೆ ಸಾಕಪ್ಪ ಅಂಥೇಳಿ ಹೇಳಿದ ತಕ್ಷಣವೇ ಸಾಲ ಮಾಡಿದ್ರೂ ಆ ದೇವಸ್ಥಾನಕ್ಕೆ ಹೋಗ್ತಾನೆ. ಕಾಕತಾಳೀಯವೋ, ಕುಟುಂಬದವರ ಹಿರಿಯರ ಆಶೀರ್ವಾದವೋ, ದೇವರ ಆಶೀರ್ವಾದವೋ ಅಲ್ಲಿಗೆ ಆತನ ಕಷ್ಟ ಪರಿಹಾರ ಆಗ್ತಾ ಹೋಗುತ್ತೆ. ಆ ಕ್ಷಣದಿಂದ ಅಲ್ಲಿವರೆಗೂ ನಂಬದೇ ಇರುವಂಥ ವ್ಯಕ್ತಿ ಆ ಕ್ಷಣದಿಂದಲೇ ದೇವರ ನಿತ್ಯ ಪೂಜೆಯನ್ನು 3 ಹೊತ್ತು ಮಾಡ್ತಾನೆ. ಅಂಥ ಸಂದರ್ಭ ಬಂದ ಮೇಲೆ 3 ಹೊತ್ತು ಪೂಜೆ. ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವರು ನಮ್ಮ ಬಾಡ್ವಿನ್ ಸಂಸ್ಥೆಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸೌಭಾಗ್ಯ ಮತ್ತು ವೇಣುಗೋಪಾಲ್ ಅವರು. ಸಹಸ್ರ ಚಂಡಿ ಯಾಗವನ್ನು ಎಲ್ಲ ಕಡೆ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಬಾಡ್ವಿನ್ ಸಂಸ್ಥೆಯವರು ಏನಿದ್ರ ಉದ್ದೇಶ ಅಂತಂದರೆ, ಲೋಕ ಕಲ್ಯಾಣಾರ್ಥವಾಗಿ ಬರೀ ಸ್ವಾರ್ಥವನ್ನು ಬಯಸದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ದುರ್ಗಾದೇವಿಯನ್ನು ಆರಾಧನೆ ಮಾಡುವಂಥ ಒಂದು 6 ದಿನಗಳ ಕಾರ್ಯಕ್ರಮ 20ನೇ ತಾರೀಕು ಪ್ರಾರಂಭಗೊಂಡು 26ರವರೆಗೂ ನಿರಂತರವಾಗಿ ಈ ಸಹಸ್ರ ಚಂಡಿಯಾಗ ನಡೀತಾ ಇರುವಂಥದ್ದು ಈ ಲೋಕ ಕಲ್ಯಾಣಾರ್ಥವಾಗಿ ಅಂತೇಳಿ ನಮ್ಮ ಪೂಜ್ಯ ಗುರುಗಳು ಹೇಳಿದರು. ಧರ್ಮಕ್ಕೂ ಒಂದು ಕೋಡಿ ಇದೆ, ಅದು ದಾನದ ಕೋಡಿ ಅಂತೇಳಿ. ಅದು ನಿಜಕ್ಕೂ ಅಕ್ಷರಶಃ ಸತ್ಯವಾದಂಥ ಮಾತು. ಅವರ ಸಂಪತ್ತು ಎಷ್ಟೇ ಗಳಿಸಿದ್ರೂ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಅನ್ನೋದು ಅವರಿಗೆ ಗೊತ್ತಿದೆ. ಹಾಗಾಗಿ ಇರುವಂಥ ಕಾಲದಲ್ಲಿ ಏನಾದರೂ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಹೋಗಬೇಕು, ಈ ನಾಡು ಸುಭದ್ರ ಮಾಡಿ ಹೋಗಬೇಕು, ಮತ್ತು ನಮ್ಮನ್ನು ನಂಬಿರುವಂಥ ಅನೇಕ ವಿದ್ಯಾರ್ಥಿಗಳಿಗೆ ಶುಭವನ್ನು ಉಂಟಾಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಇದು ಸಹಸ್ರ ಚಂಡಿಯಾಗ. ಯಾಕಂದರೆ ಶತಚಂಡಿ ಮಾಡುವಂಥದ್ದು ನೋಡಿದಿರಿ, ಸಹಸ್ರ ಅಂತಂದರೆ ಭಾಳ ಕಷ್ಟ. ಹೇಳಿದ್ರಂತೆ ಅವರಿಗೆ ಪುರೋಹಿತರು ಹೇಳಿದ್ರಂತೆ ಭಾಳಷ್ಟು ಖರ್ಚು ಬರ್ತದೆ ಅಂತ. ಯಾವುದಕ್ಕೂ ಅಂಜುವಂಥದ್ದು ಬೇಡ, ಎಲ್ಲಕ್ಕೂ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಂದರೆ, ಇಂಥ ದೊಡ್ಡ ಸಮಾರಂಭದಲ್ಲಿ ಒಂದು ಗುಂಡು ಪಿನ್ನು ಬಿದ್ದರೂ ಶಬ್ದ ಕೇಳುವಂಥದ್ದು ಅವ್ರಿಗಾಗ್ತಾಯಿದೆ. ಅಂದರೆ ಅಷ್ಟೊಂದು ಶಿಸ್ತುಬದ್ಧವಾಗಿ ಇಡೀ ಸಿಬ್ಬಂದಿ 1000 ಸಿಬ್ಬಂದಿ ಇವತ್ತು ಅವರೆಲ್ಲರಿಗೂ ರಜಾ ಇರೋದರಿಂದ ಇವತ್ತು ಇದು ಅವ್ರಿಗೆಲ್ಲ ಒಂದು ಸುಯೋಗ ಅಂತ ನಾನು ಭಾವನೆ ಮಾಡ್ತಾ ಇದ್ದೇನೆ. ಅಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಏನು ಬಾಡ್ವಿನ್ ಸಂಸ್ಥೆ ವೇಣುಗೋಪಾಲ್ ಅವರು ಅವ್ರ ಕುಟುಂಬದ ಸದಸ್ಯರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜಕ್ಕೂ ಯಶಸ್ಸಾಗಲಿ ಅಂತೇಳಿ ನರೇಂದ್ರ ಮೋದಿ ಅವರು MP ಮಾಡಿ ಪಾರ್ಲಿಮೆಂಟ್ಗೆ ಕರ್ಕೊಂಡು ಹೋಗ್ತೀನಿ ಅಂದರು. ನಾನು ಹೇಳಿದೆ ಬುದ್ಧಿ ಕಂಟೆಸ್ಟ್ ಮಾಡಿ ಅಂತ, ನನಗೆ ರಾಜಕೀಯ ಬೇಡಪ್ಪ. ನಾನು ಹೇಳಿದೆ ಸ್ವಾಮಿಗಳಿಗೆ, ನೋಡಿ ಸ್ವಾಮಿ ಅಂತ 2-3 ವರ್ಷದ ಹಿಂದೆ, ನೋಡಿ ಬುದ್ಧಿ ನಿಮ್ಮನ್ನ ಪಾರ್ಲಿಮೆಂಟ್ಗೆ ಕಳಿಸ್ಬಿಡೋಣ, ಅವ್ರಿಗೆ ಸೀಟ್ ಕೊಡ್ತೀನಿ, ನೀವು ಸುಮ್ಮನೆ ಓಡಾಡಿ ನಿಮ್ಮನ್ನು ಪಾರ್ಲಿಮೆಂಟ್ಗೆ ಕರ್ಕೊಂಡು ಹೋಗ್ತೀವಿ ಅಂದರೆ ಅವ್ರು ನನಗೆ ಬೇಡಪ್ಪ ಅಂತ ಹೇಳಿಬಿಟ್ರು. ಭಾರಿ ಜನಗಳಿಗೆ ಆಶೀರ್ವಚನ ಮಾಡಿಕೊಂಡಿರುವಂಥ
ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಡಾಕ್ಟರ್ ವೇಣುಗೋಪಾಲ್ ರವರ ಕುಟುಂಬಸ್ಥರು ಮತ್ತು ಭಕ್ತಾದಿಗಳ ಸಹಕಾರದಿಂದ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ಭಕ್ತಾದಿಗಳು ಏನು ಮಾತನಾಡಿದ್ರು ನೋಡೋಣ ಬನ್ನಿ. ಸಾರ್ವಜನಿಕರಿಗೆ ಅನುಕೂಲವಾಗಂತೆ ಮತ್ತು ಲೋಕ ಕಲ್ಯಾಣಕ್ಕೆ ಅನುಕೂಲವಾಗುವಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಗುರುಗಳಾದಂಥ ಬಾಳ್ವಿನ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಟಿ ವೇಣುಗೋಪಾಲ್ ಸರ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ಅವರು ಮಹಾಯಾಗನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇದರ ಪ್ರಚಾರ ಈಗಾಗಲೇ ಸುಮಾರು 1 ತಿಂಗಳಿಂದ ಪ್ರಚಾರ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಆಗಮಿಸಿ ತಾಯಿ ಚಂಡಿಕಾ ಮಾತೆ ಆಶೀರ್ವಾದ ಪಡ್ಕೊಳ್ಬೇಕು ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತೀನಿ.
ಪಟ್ಟಿನಲ್ಲಿ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂಥ ಶ್ರೀ ಶಂಕರಾಚಾರ್ಯರ ಆಶ್ರಮದಲ್ಲಿ ನಡೆಯುತ್ತಿರುವಂಥ ಸಹಸ್ರ ಚಂಡಿಕಾ ಮಹಾಯಾಗ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ಹೆಚ್ಚು ಭಕ್ತರನ್ನು ಆಕರ್ಷಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.